ಸೊ ತುಂಬ ಟೈಮ್ ಆದಮೇಲೆ ನಾವು ಚೆಕ್ ಮಾಡ್ತಾಯಿದ್ದೀನಿ. ನಾವೀಗ ಕಾಶಿ ವಿಶ್ವನಾಥ್ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇದು ಗಂಗಾ ಮಯ್ಯ ಘಾಟ್. ಸೊ ಕಾಶಿ ವಿಶ್ವನಾಥ ದೇವಸ್ಥಾನದ ಮಹಿಮೆ ಹೇಳಬೇಕಂತ ಬಂದರೆ, ಇಲ್ಲಿ ಶಿವ ಮೊದಲು ಇಲ್ಲಿ ಏನಕ್ಕೆ ಬಂದು ನಾವು ಪೂಜೆ ಮಾಡ್ತೀವಿ ಅಂತ ಹೇಳ್ತೀನಿ. ಇಲ್ಲಿ ಬಂದು ಪೂಜೆ ಮಾಡೋ ಏನಂದರೆ, ನಾವು ಬಂದು ಪೂಜೆ ಮಾಡಿದ್ರೆ ನಮ್ಮ ಕರ್ಮಗಳೆಲ್ಲ ಕಳ್ಕೊತೀವಿ ಅಂತಾರೆ. ತುಂಬ ಚೆನ್ನಾಗಿದೆ ಘಾಟು. ದೇವಸ್ಥಾನ ಫೋಟೋಸ್ ಅಟ್ಯಾಚ್ ಮಾಡ್ತೀನಿ. ಇದೆಲ್ಲ ಶಂಕರಾಚಾರ್ಯರು. ಸೊ ನಮ್ಮ ಕರ್ಮಗಳೆಲ್ಲ ನಾವು ಕಳ್ಕೊತೀವಿ ಇಲ್ಲಿ ಬಂದರೆ. ಟೆಂಪಲ್ ಒಳಗಡೆ ಇದೆ, ಟೆಂಪಲ್ ತೋರ್ಸೋಕ್ಕಾಗೋದಿಲ್ಲ, ಫುಲ್ ಮೊಬೈಲ್ ರೆಸ್ಟ್ರಿಕ್ಷನ್ ಇದೆ. ಸೊ ಇಲ್ಲಿ ಶಿವ ಹೇಗೆ ಬಂದು ನೆಲೆಸ್ದ ಅಂದರೆ, ಮುಂಚೆ ಶಿವ ಪಾರ್ವತಿನ ಮದುವೆ ಆದಾಗ ಕೈಲಾಸ ಟೆಂಪಲಿಂದ ಎಳೆದು ಎಲ್ಲಾದರೂ ಬೇರೆ ಕಡೆ ನಿಲ್ಲಿಸ್ಬೇಕಂತ ಬರ್ತಾನೆ. ಆವಾಗ ಅವನಿಗೆ ಕಾಶಿ ತುಂಬ ಇಷ್ಟ ಆಗುತ್ತೆ. ಬಟ್ ಆ ಕಾಶಿ ರಾಜ ಒಬ್ಬ ಯಾರಿದ್ದ, ದಿವೋದಾಸ್ ಅಂತ, ಅವನಿಗೆ ಶಿವ ಬಂದಿರೋದು ಇಷ್ಟ ಇರೋದಿಲ್ಲ. ದೇವತೆಗಳೇ ಬೇರೆ ಕಡೆ ಇರಲಿ, ಸೊ ಹೊರಗಡೆ ಒಳ್ಳೊಳ್ಳೆ ಹೋಟ್ಲ್ ಇದ್ದಾವೆ. ಸೊ ಸ್ಟೋರಿ ನಿಲ್ಲಿಸಿದೆ. ಶಿವ ಮತ್ತು ಪಾರ್ವತಿ ಮದುವೆ ಆದಾಗ ಕೈಲಾಸ ಟೆಂಪಲ್ ಭೇಟಿಲಿ ಬರ್ತಾರೆ. ಬಟ್ ದಿವೋದಾಸನ ಒಬ್ಬ ಕಿಂಗು ಇರೋದು ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಬಟ್ ಶಿವ ನೆಲೆಸ್ತಾನೆ. ಅದಕ್ಕೆ ಅವನು ಬ್ರಹ್ಮನ ಹತ್ರ ಜಪ ಮಾಡಿ ದೇವತೆಗಳನ್ನ ಕರೆಸ್ಕೊ ಅಂತ ಒಂದು ವರ ತಗೊತಾನೆ. ಅದರಿಂದ ಶಿವ ಹೊರಟೋಗ್ತಾನೆ. ಆಗ ಶಿವ ಮತ್ತೆ ತನ್ನ ಇಲ್ಲಿ ನೆಲೆಸೋದಕ್ಕೆ ತುಂಬ ಇಷ್ಟಪಟ್ಟಿದ್ದರಿಂದ ಅವನು ತುಂಬ ಸೂರ್ಯದೇವ ಮತ್ತು 64 ಯೋಗಿನೀಸ್ ಮತ್ತು ಬ್ರಹ್ಮ ಎಲ್ಲರನ್ನೂ ಕಳಿಸ್ತಾನೆ ರಾಜನ ಮನವ ಒಲಿಸೋದಕ್ಕೆ. ಬಟ್ ರಾಜ ಒಪ್ಪೋದಿಲ್ಲ. ಕೊನೆಗೆ ವಿಷ್ಣು ಬಂದುಬಿಟ್ಟು ಅವನಿಗೆ ರಾಜನಿಗೆ ಒಂದು ಜ್ಞಾನ ಕೊಡ್ತಾನೆ, ಟ್ರೂ ನಾಲೆಡ್ಜ್ ಆಫ್ ದ ಯೂನಿವರ್ಸ್ ತೋರಿಸ್ತಾನೆ. ಆವಾಗ ಕಿಂಗಿಗೆ ಅರಿವಾಗಿ ರಾಜ ಹೋಗ್ಬಿಟ್ಟು ಸ್ವತಃ ಅವನೇ ಕೈಲಾಸ ಟೆಂಪಲಿಂದ ಶಿವನ ಕರ್ಕೊಂಬಂದು ಇಲ್ಲಿ ನೆಲೆಸೋದಕ್ಕೆ ಹೇಳ್ತಾನೆ. ಹಾಗೆ ಇಲ್ಲಿ ಶಿವ ಪರ್ಮನೆಂಟಾಗಿ ಬಂದು ನೆಲೆಸ್ತಾನೆ. ಕಾಶಿ ವಿಶ್ವನಾಥನ ಇದೆ ಹಿಸ್ಟ್ರಿ. ವಿಶ್ವನಾಥ ಅಂತ ಹೇಗೆ ಹೆಸರು ಬಂತು ಅಂದರೆ, ಮೊದಲನೇ ಜ್ಯೋತಿರ್ಲಿಂಗ ಏನು ಬಂತು ಅದು ಈ ಪಾಯಿಂಟಿಂದನೇ ಹುಟ್ಟಿತು ಅಂತ ಹೇಳ್ತಾರೆ. ಸೊ ಆ ಜ್ಯೋತಿರ್ಲಿಂಗ ಇಲ್ಲಿ ಹುಟ್ಟಿದಾಗ ಬ್ರಹ್ಮ ವಿಷ್ಣು ಏನು ಜಗಳಾಡ್ತಿದ್ರು ಯಾರು ಗ್ರೇಟ್ ಅಂತ. ಅವಾಗ ಶಿವ ಈ ಮೊದಲನೇ ಜ್ಯೋತಿರ್ಲಿಂಗ ಇದು ಉದ್ಭವ ಆಗಿದ್ದರಿಂದ ತೋರಿಸಿ ಅವರಿಬ್ಬರಿಗೂ ಹುಡ್ಕೋಕ್ಕೆ ಹೇಳ್ತಾನಲ್ಲ,